ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಛೋಟಾ ಮುಂಬೈ ಖ್ಯಾತಿಯ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಪುರುಷರು ಬೈಕ್ ಕಳ್ಳತನ ಮಾಡುವುದನ್ನ ಕೇಳಿದ್ದೀವಿ. ಆದ್ರೆ ಬೈಕ್ ಕಳ್ಳತನ ಮಾಡೋ ಮಹಿಳೆಯರನ್ನ ಈವರೆಗೂ ನೋಡಿಯೂ ಇಲ್ಲ, ಕೇಳಿಯೂ ಇಲ್ಲ. ಆದ್ರೆ ಈಗ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸರು ಬೈಕ್ ಕಳ್ಳತನ ಮಾಡ್ತಾ ಇದ್ದ ಖತರ್ನಾಕ್ ಲೇಡಿ ಕಳ್ಳಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿ ಮೂಲದ 35 ವರ್ಷದ ರೇಷ್ಮಾ ಹಾಗೂ ಆಕೆಯ ಜೊತೆಗಾರ ರವಿ ಎಂಬಾತ ಸೇರಿ ಮೂವರನ್ನ ವಿದ್ಯಾನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 70-80 ಸಾವಿರದ ಸ್ಕೂಟಿಗಳನ್ನ ಕದ್ದು ಪರಿಚಯಸ್ಥರಿಗೆ 10-20 ಸಾವಿರಕ್ಕೆ ಮಾರಾಟ ಮಾಡ್ತಾ ಇದ್ದು ಎನ್ನಲಾಗಿದೆ. ಕಳ್ಳಿಯ ಮಾಹಿತಿ ಪಡೆದ ವಿದ್ಯಾನಗರ ಪೊಲೀಸರು ಆಕೆಯನ್ನ ಹಿಡಿಮುಡಿ ಕಟ್ಟಿದ್ದು ಅಲ್ಲದೆ ಸದ್ಯಕ್ಕೆ 12 ಬೈಕ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅದು ಗೊತ್ತಿಲ್ಲ ನನಗೆ. ಗಂಡ ಹೆಂಡತಿ ಅಂತ ಒಂದೇ ಮನೇಲಿ ಇರ್ತಾರೆ ಅಂತ ಹೇಳ್ತಾರೆ. ಗಂಡ ಹೆಂಡತಿನ ಏನೋ ಗೊತ್ತಿಲ್ಲ. ಈಗ ನೋಡಿ, ರೈಲ್ವೆ ಎಂಪ್ಲಾಯೀಸ್ ಅಂತಂದರೆ ಹೆಲ್ಪರ್ಸ್ ಅಂದರೆ ಕನಿಷ್ಠ 40-50 ಸಾವಿರ ಸಂಬಳ ಇರುತ್ತಲ್ಲ. ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಸಂಬಳ 10,000ದಲ್ಲೂ ಗೌರವಯುತವಾಗಿ ಜೀವನ ಮಾಡ್ತಿರೋರು, 5,000 ಬಂದರೂ ಗೌರವಯುತವಾಗಿ ಜೀವನ ಮಾಡ್ತಿರೋರು. ಕೆಲವೆಲ್ಲ ಪ್ರೈವೇಟ್ ಸ್ಕೂಲ್ಗಳು ಟೀಚರ್ಗಳು ಇರ್ತಾರೆ, ಅವರೆಲ್ಲ ಅವ್ರಿಗೆ 5,000 6,000 ಕೊಡ್ತಿರ್ತಾರೆ. ಅಂದರೆ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಜೀವನ ಮಾಡ್ತಾರೆ. ಮತ್ತು ಎಷ್ಟೋ ಕಡೆ ಹೋಗ್ಬಿಟ್ಟು ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ, ಹೋಗಿ ಹೋಟ್ಲ್ಗಳಲ್ಲಿ ಕೆಲಸ ಮಾಡ್ತಾರೆ, ಬಾಂಡೆ ತಿಕ್ಕುವಂಥ ಕೆಲಸ ಮಾಡ್ತಾರೆ. ಇವ್ರಿಗೆ 40-50 ಸಾವಿರ ಸಂಬಳ ಬಂದರೂ ಇವರು ಕಳ್ತನಕ್ಕೆ ಕೇಳ್ತಿದ್ದಾರೆ ಅಂತಂದರೆ ಅವ್ರ ಉದ್ದೇಶನೇ ಕ್ರಿಮಿನಲ್ ಇಂಟೆನ್ಷನ್ಸ್ ಅಷ್ಟೇ. ಈಸಿ ಮನಿ ಬೇಕು, ದುಡ್ಡು ಜಾಸ್ತಿ ಬೇಕು. ದುಡ್ಡು ಬಂದಮೇಲೆ ಮತ್ತೆ ಆಟೋಮೆಟಿಕ್ಕಾಗಿಂತ ಕಳ್ಳ ದುಡ್ಡು ಬಂದಾಗ ಬೇರೆ ಬೇರೆ ರೀತಿ ವ್ಯವಹಾರ ಸ್ಟಾರ್ಟ್ ಆಗುತ್ತೆ. ಐಷಾರಾಮಿ ಜೀವನ ಅಲ್ಲ, ಅವ್ರದ್ದು ಸ್ವಲ್ಪ ಗ್ಯಾಲರಿಲಿರೋ ಫೋಟೋಗಳು ಅವೆಲ್ಲ ನೋಡಿದರೆ ಐಷಾರಾಮಿ ಜೀವನದ ಬಗ್ಗೆ ಕನಸಿರೋವಂಥವ್ರು ಏನೋ ರೀತಿ ಕಾಣುತ್ತೆ. ಇದು ರೇಷ್ಮಾ ಅಂತ ಏನಿದ್ದಾಳೆ ಈಕೆನೇ ನೇರವಾಗಿ ಹೋಗಿ 2 ವೀಲರ್ ಕದ್ದಿತ್ತಿದ್ದು. ಡೂಪ್ಲಿಕೇಟ್ ಕೀ ತೊಗೊಂಡು ಸುಮ್ಮನೆ ಈ ಕಿಮ್ಸ್ ಹಾಸ್ಪಿಟ್ಲ್ ಹತ್ರ ಸುಮ್ಮನೆ ನಿಂತಿದ್ದೀವಿ, ಯಾರ ಹತ್ರ ಫೋನ್ ಮಾಡ್ತಿದ್ದೀವಿ ಅನ್ನಂಗೆ ಎಲ್ಲ ಗಾಡಿಗಳದ್ದು ಒಂದೊಂದೇ ಚಾವಿ ಟ್ರೈ ಮಾಡೋದು. ಯಾವ್ದಾದ್ರು ಓಪನ್ ಆಯಿತು ಅಂತಂದರೆ ಅದನ್ನು ಎತ್ಕೊಂಡು ಹೋಗೋದು. ಸೊ ಬ್ಯಾಕ್ ಸಪೋರ್ಟ್ ಏನಿಲ್ಲ, ಇವರು ಫೀಲ್ಡ್ಗಳಿದೆ ಕೆಲಸ ಮಾಡಿದ್ದಾರೆ. ಆಸ್ಮಾ ಬಾನುದು ಇವಾಗ ನಮಗೆ ಸದ್ಯಕ್ಕೆ ತಿಳಿದಿರೋಂಗೆ ಅವಳು ಡಿಸ್ಪೋಸ್ ಮಾಡಲಿಕ್ಕೆ ಕ್ಲೈಂಟ್ಸ್ ಹುಡುಕ್ತಾ ಇದ್ಲು ಅನ್ನೋವಂಥದ್ದು. ಅವಳು ವರ್ಕ್ ಮಾಡೋಂಥ ಜಾಗದಲ್ಲಿ ಮತ್ತು ಅವರು ಏರಿಯಾಗಳಲ್ಲಿ ನಮ್ಮ ಫ್ರೆಂಡ್ ಅವ್ರದ್ದು ಒಂದು ಅರ್ಜೆಂಟ್ ಅವ್ರಿಗೆ ಒಂದು 5,000 ಬೇಕು, 10,000 ಬೇಕು, 20,000 ಬೇಕು, ಅವ್ರದ್ದೊಂದು ಬೈಕ್ ಬೇಕಿರೋ ಸದ್ಯಕ್ಕೆ ಇಟ್ಟಿರ್ತಾರಂತೆ. ಅಕಸ್ಮಾತ್ ಅವ್ರು ಕೊಡಲಿಲ್ಲ ಅಂತಂದರೆ ನೀವೇ ಬೈಕ್ ಇಟ್ಕೊಂಡ್ಬಿಡ್ಬೋದು. ಈ ಥರ ಆಗಿಬಿಟ್ಟು ಏನು ಮಾಡ್ತಾರೆ ಇವರು, ನಾನ್ ಲೋಕಲ್ ನಂಬರ್ಸನ್ನು ಗಾಡಿಗೆ ಹಾಕ್ಬಿಡ್ತಾರೆ. ಸೊ ಹಾಕ್ದಾಗ ಏನಾಗುತ್ತೆ, ಅದು ಹಾವೇರಿಯಲ್ಲಿದೆ, ದಾವಣಗೆರೆಯಲ್ಲಿದೆ. ದಾವಣಗೆರೆ ಒರಿಜಿನಲ್ ಕಾರ್ಡ್ಸ್ ತೊಗೊಂಡ್ಲಿಕ್ಕೆ ಹೇಳಿದ್ದೀವಿ. ಆ್ಯಕ್ಚುಲಿ ನಮ್ಮ ಹತ್ರ ಇಟ್ಟೋಗಿದ್ರು, 10,000 ಇಸ್ಕೊಂಡು ಹೋಗಿದ್ರು, ಕೊಟ್ಟಿಲ್ಲ. ನೀವು 10,000 ಕೊಟ್ಟು ಇಟ್ಕೊಳ್ಳಿ, ಅವ್ರು ಬಂದಾಗ ನಾನು ನಿಮಗೆ ಕನೆಕ್ಟ್ ಮಾಡಿಕೊಡ್ತೀನಿ, ಅವಾಗ ಬೇಕಿದ್ದಾಗ ಇಸ್ಕೊಳ್ಳಿ. ಈ ಥರ ಬೇಸಿಕಲಿ ಫ್ರಾಡ್ ಕೆಲಸ. ದುರಂತ ಅಂತಂದರೆ ಹೆಣ್ಮಕ್ಳು 2 ವೀಲರ್ ಅಫೆನ್ಸಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ದುರಂತ. ಎಲ್ಲ ಕೃತ್ಯಕ್ಕೆ ಒಂದೇ ಕೀ ಬಳಸಿದ್ದಾರೆ ಅಂತ ಒಂದೇ ಕೀ ಏನಿಲ್ಲ, ಸಾಕಷ್ಟು ಮಲ್ಟಿಪಲ್ ಕೀಸ್ ಇದ್ದಾವೆ. ಯಾವ್ಯಾವ ಟ್ರೈ ಮಾಡಿದಾಗ ಓಪನ್ ಆಗ್ತಾವೆ ಅವನ್ನೆಲ್ಲ ಮೂವ್ ಮಾಡೋಂಥ ಪ್ರಯತ್ನ ಮಾಡಿದ್ದಾರೆ. ಸೊ ನನ್ನ ಅನಿಸಿಕೆ ಪ್ರಕಾರ ಇನ್ನೂ ಭಾಳಷ್ಟು ಬೈಕ್ಗಳು ಅವ್ರು ಕದ್ದಿರ್ಬೋದು. ಅದನ್ನೆಲ್ಲ ತನಿಖೆ ಮಾಡೋಂಥದ್ದು ಮಾಡೋದು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.